ಪ್ರಧಾನ್ ಪ್ರಧಾನ್ ಕಣ್ಬಿಡಿ ಪ್ರಧಾನ್ ಪ್ರಧಾನ್ ಈ ಮ್ಯಾನೇಜರ್ಗೆ ಎಷ್ಟೊತ್ತು ಆಗಬೇಕು ಡಾಕ್ಟರ್ ಕರ್ಕೊಂಡು ಬರೋದಕ್ಕೆ ಪ್ರಧಾನ್ 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 ಕಣ್ಬಿಡಿ ಬ್ರದರ್ ನಿಧಾನ ಬ್ರದರ್. ಇಲ್ಲ ರೀ, ಇವತ್ತು ಅವರಿಬ್ಬರನ್ನ ಲಾಂಚಲ್ಲಿ ರೆಡ್ ಹ್ಯಾಂಡೆಡ್ ಆಗಿ ಹಿಡಿಲೇಬೇಕು. ಇಲ್ಲದೆ ಹೋದರೆ ನಂಗೆ ನೆಮ್ಮದಿ ಇಲ್ಲ. ಆ ತೇಜಸ್ವಿನಿ ಮಾಡಿರೋ ಮೋಸ ಬಯಲಾಗಲೇಬೇಕು. ಆಯಿತು ಬ್ರದರ್, ಹಿಡಿಯೋಣ. ನಮ್ಗೆ ಯಾವುದೇ ರೀತಿ ಹೆಚ್ಚು ಕಮ್ಮಿ ಆಗಬಾರ್ದು. ನಿಧಾನಕ್ಕೆ ಹೋಗು. ತೇಜಸ್ವಿನಿನ ತುಂಬ ನಂಬಿಟ್ಟಿದ್ದೆ. ಆದರೆ ಆ ಫೋನ್ ಮಾಡಿದವ್ರು ಮಾತಾಡಿದ ರೀತಿ ನೋಡಿದ್ರೆ ಅವಳು ಮೋಸ ಮಾಡಿರೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ ಅಂತ ಅನಿಸ್ತಾ ಇದೆ. ಅದಕ್ಕೆ ಅವರಿಬ್ಬರನ್ನ ಸಾಕ್ಷಿ ಸಮೇತ ಹಿಡಿಬೇಕಂತ ಹೊಟ್ಟಿದ್ದೀನಿ. ಆಯಿತು ಆಯಿತು ಬ್ರದರ್, ಇನ್ನು ಸ್ವಲ್ಪ ಹೊತ್ತು ಮೈಸೂರಲ್ಲಿ ಇರ್ತೀವಿ. ನೀನು ನಿಧಾನಕ್ಕೆ ಹೋಗು. ಎಷ್ಟು ಬೇಗ ಬಂದ್ಬಿಟ್ರಲ್ಲ ಬ್ರದರ್ ಮೈಸೂರಿಗೆ. ಹಾಂ, ಅವನು ಯಾವ ಲಾಡ್ಜ್ ಅಂತ ಹೇಳಿದ್ದು? ಅದು ಇಲ್ಲೇ ಮುಂದೆ ಲೆಫ್ಟಲ್ಲಿ ತಗೋ. ಹಲೋ ರಿಸೆಪ್ಷನ್, ರೂಮ್ ನಂಬರ್ 15 ಡಾಕ್ಟರ್ನ ಬರೋದಕ್ಕೆ ಹೇಳಿದ್ದೆ. ಇಷ್ಟೊತ್ತಾದರೂ ಬಂದೇ ಇಲ್ಲ. ನಿಮ್ಮ ಮ್ಯಾನೇಜರ್ ಎಲ್ಲಿ? ನೀನು ಅವಸರ ಮಾಡಬೇಡ ಬ್ರದರ್, ಸ್ವಲ್ಪ ಪೇಷನ್ಸ್ ಇಟ್ಕೋ. ನೋಡು, ಅವ್ರನ್ನ ನೀಟಾಗಿ ಸಿಕ್ಕಾಕ್ಸ್ಬೇಕು ಹೊರತು ಅವ್ರು ತಪ್ಪಿಸ್ಕೊಳಕ್ಕೆ ಅವಕಾಶ ಮಾಡ್ಕೊಳ್ಬಾರ್ದು. ಅದು ಬ್ರದರ್, ನಾನು ಕರ್ಕೊಂಡು ಹೋಗ್ತೀನಿ. ಸ್ವಲ್ಪ ಪೇಷನ್ಸ್ ಇಟ್ಕೋ, ತಲೆ ಕೆಡಿಸ್ಕೊಬೇಡ. ಇಲ್ಲಿ ತೇಜಸ್ವಿನಿ ಅನ್ನೋರು ಯಾವ ರೂಮಲ್ಲಿದ್ದಾರೆ? ಹಾಂ, ರೂಮ್ ನಂಬರ್ 15 ಸರ್. ಥ್ಯಾಂಕ್ ಯು.
ಅನೇ ನನ್ನ ತಡಿಬೇಡ. ಅವಳು ನನಗೆ ಮೋಸ ಮಾಡಿದ್ದಾಳೆ. ನಾನು ಅವರಿಬ್ಬರನ್ನ ಸುಮ್ಮನೆ ಬಿಡೋದಿಲ್ಲ. ಮುಗಿಸ್ಬಿಡ್ತೀನಿ ಅವ್ರನ್ನ. ಬ್ರದರ್ ಕಂಟ್ರೋಲ್ ಮಾಡ್ಕೋ ಬ್ರದರ್, ಕಂಟ್ರೋಲ್ ಮಾಡ್ಕೋ. ಅನಿ ಅವಳು ನನಗೆ ಮೋಸ ಮಾಡಿದಾಳೆ ಕಣೋ. ಪತಿವ್ರತೆ ವೇಷ ಹಾಕೊಂಡು ಅನಾಚಾರ ಮಾಡ್ತೀಯಾಳೆ. ನಾನು ಜೈಲಿಗೆ ಹೋದ್ರೂ ಪರವಾಗಿಲ್ಲ, ನನ್ನನ್ನು ಬಿಡೋ ನೀ. ಬ್ರದರ್, ನಿನ್ನ ಹೆಂಡತಿ ಬಂಡವಾಳ ಗೊತ್ತಾಯ್ತು ತಾನೆ, ಸುಮ್ಮನಾಗೋ, ಉಗಿದ್ಬಿಟ್ಟು ದೂರ ಇಡು. ತುಂಬ ನಂಬಿದ್ದೆ ಅನಿ ಅವಳನ್ನು. ಅವಳು ಈ ರೀತಿ ಮಾಡ್ತಾಳೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಆ ಪ್ರಧಾನಿಯಿಂದ ವಿಷದ ಸರ್ಪ ಅಂತ ನಂಗೆ ಗೊತ್ತಿರಲಿಲ್ಲ. ಅವನು ನಮ್ಮ ಮನೆಗೆ ಕರೆದು ಹಾಲೆರೆದೆ. ಅವನು ನೋಡಿದ್ರೆ ವಿಷಾನ್ ಕಾರ್ಬಿಟ್ಟ. ನನ್ನ ಜೀವನ ಜೊತೆನೆ ಆಟ ಆಡ್ಬಿಟ್ಟ. ನಾನು ಅವ್ರು ಮುಗಿಸ್ಬೇಕು. ಬ್ರದರ್ ಕಂಟ್ರೋಲ್ ಮಾಡ್ಕೋ ಬ್ರದರ್, ಕಂಟ್ರೋಲ್ ಮಾಡ್ಕೋ. ಎಲ್ಲ ನಿನ್ನ ಕಣ್ಣಿಂದ ನೋಡಿದೆ ತಾನೆ, ಬಿಟ್ಟಾಕು. ನೋಡಿದೆ ಈ ಕೆಟ್ಟ ಕಣ್ಣಿಂದ ಏನು ನೋಡಬಾರ್ದು ಅದನ್ನೇ ನೋಡ್ಬಿಟ್ಟೆ. ನನ್ನ ಕೈ ತಡೆಯೋಕ್ಕಾಗ್ತಾ ಇಲ್ಲ. ನೀ ಎದೆ ಹೊಡೆದೋಗ್ತಾ ಇದೆ. ನೀನು ಹೇಳ್ದಾಗ ನಂಬಲಿಲ್ಲ, ಈಗ ಅದಕ್ಕೆ ಬೆಲೆ ಕಟ್ತಾ ಇದ್ದೀನಿ. ಬ್ರದರ್ ಬಾ, ನೀನು ಮೊದಲು ಕಾರತ್ತು. ಹಾಂ, ನೀನು ಇಲ್ಲಿದ್ದರೆ ಏನಾದರೂ ಅನಾಹುತ ಆಗುತ್ತೆ. ಬೇಡ, ಬಾ ನೀನು ನೋಡಿ. ಸಾಕ್ಷಿ, ಪ್ರೇಮ್ ಬಗ್ಗೆ ಏನಾದರೂ ಗೊತ್ತಾಯ್ತಾ? ಇಲ್ಲ ಸ್ವಾತಿ, ದಿನದಿಂದ ದಿನಕ್ಕೆ ಟೆನ್ಷನ್ ಹೆಚ್ಚಾಗ್ತಿದೆ. ಈ ಸಿಚುವೇಶನ್ನ ಹೇಗೆ ಹ್ಯಾಂಡಲ್ ಮಾಡೋದು ಅಂತ ಗೊತ್ತಾಗ್ತಿಲ್ಲ ನನಗೆ. ಸಾಕ್ಷಿ, ನಂಗೊಂದು ಪಾಸಿಬಿಲಿಟಿ ಹೊಳೆದಿದೆ. ಏನದು? ಶ್ರೀಪತಿ ತಾತಂಗೆ ಕಾಲ್ ಮಾಡಿ ವಿಚಾರಿಸಿದ್ರೆ? ಏನು ಅಂತ ವಿಚಾರಿಸೋದು ಸ್ವಾತಿ? ನನ್ನ ಜೊತೆ ಜಗಳ ಮಾಡಿಕೊಂಡು ಪ್ರೇಮ್ ನನ್ನಿಂದ ಶಾಶ್ವತವಾಗಿ ದೂರ ಹೋಗಿದ್ದಾರೆ ಅಂತ ಹೇಳೋಕ್ಕಾಗತ್ತಾ? ಜಗಳ ಯಾಕೆ ಅಂತ ಕೇಳಿದ್ರೆ ಏನು ಉತ್ತರ ಹೇಳೋದು? ತಮ್ಮ ಮೊಮ್ಮಗ ಹೆಂಡತಿ ಜೊತೆ ಸುಖವಾಗಿಲ್ಲ ಅನ್ನೋ ಕೊರಗನ್ನ ಈ ವಯಸ್ಸಿನಲ್ಲಿ ನಾವು ಶ್ರೀಪತಿ ತಾತನಿಗೆ ಕೊಡಬೇಕಾ? ನಿಜ ಹೇಳಿದ್ರೆ ತಡ್ಕೊಳ್ಳೋ ಶಕ್ತಿ ಅವ್ರಿಗಿದೆಯಾ? ಹಾಗಲ್ಲ ಸಾಕ್ಷಿ, ಪ್ರೇಮ್ ಎಲ್ಲಿದ್ದಾರೆ ಅಂತ ಶ್ರೀಪತಿ ತಾತನ್ಗೆ ಏನಾದರೂ ಗೊತ್ತಿರಬಹುದಲ್ವಾ? ಚಾನ್ಸ್ ತುಂಬ ಕಡಿಮೆ ಸ್ವಾತಿ. ಯಾಕೆಂದರೆ ಪ್ರೇಮ್ ತಮ್ಮ ಪ್ರಾಬ್ಲಮ್ನ ಶ್ರೀಪತಿ ತಾತನ ಹತ್ರ ಹೇಳ್ಕೊಳಕ್ಕೆ ಸಾಧ್ಯನೇ ಇಲ್ಲ. ಒಂದು ವೇಳೆ ಪ್ರೇಮ್ ಅಲ್ಲಿಗೆ ಹೋಗಿಲ್ಲ ಅಂದರೆ ಶ್ರೀಪತಿ ತಾತ ಸುಮ್ಮನೆ ಗಾಬರಿ ಆಗ್ತಾರ, ನಾವಾಗೆ ಅವ್ರಿಗೆ ಟೆನ್ಷನ್ ಕೊಟ್ಟಾಗುತ್ತೆ. ಇಲ್ಲಿ ಅಪ್ಪ ಅಮ್ಮನಿಗೆ ಬೇರೆ ನಮ್ಮಿಬ್ಬರು ಮನಸ್ತಾಪದ ವಿಷಯ ಗೊತ್ತಿಲ್ಲ. ಇನ್ನು ಶ್ರೀಪತಿ ತಾತ ಗೊತ್ತಾದರೆ ಸುಮ್ಮನಿರ್ತಾರ? ಅಪ್ಪ ಅಮ್ಮಂಗೆ ಫೋನ್ ಮಾಡಿ ಪ್ರೇಮ್ ಬಗ್ಗೆ ವಿಚಾರಿಸ್ತಾರೆ. ಆಗ ಅಪ್ಪ ಅಮ್ಮನಿಗೂ ವಿಷಯ ಗೊತ್ತಾಗತ್ತೆ. ಇದೆಲ್ಲ ದೊಡ್ಡ ರಗಳೆ ಆಗುತ್ತೆ. ಆದರೆ ಹೀಗೆ ಎಷ್ಟು ದಿನ ಸಾಕ್ಷಿ? ಪ್ರೇಮ್ ಎಲ್ಲಿದ್ದಾರೆ, ಹೇಗಿದ್ದಾರೆ ಅಂತ ಗೊತ್ತಿಲ್ಲದೆ ಹೇಗೆ ಕಾಲ ಕಳೆಯೋದು ಹೇಳು? ಅಪ್ಪ ಅಮ್ಮ ಪ್ರೇಮ್ ಆಫೀಸ್ ಕೆಲಸ ಮುಗಿಸಿ ವಾಪಸ್ ಬರ್ತಾರೆ ಅಂತ ತಿಳ್ಕೊಂಡಿದ್ದಾರೆ. ವಿಪರ್ಯಾಸ ಅಂದರೆ ಪ್ರೇಮ್ ಇಂಥ ಕಡೆ ಸೇಫ್ ಆಗಿದ್ದಾರೆ ಅಂತ ನಮಗೂ ಗೊತ್ತಿಲ್ಲ. ಇನ್ನೂ ಎಷ್ಟು ದಿನ ಸಾಕ್ಷಿ ನಾಟಕ ಎಲ್ಲ? ಮಾಡಲೇಬೇಕು ಸ್ವಾತಿ, ಬೇರೆ ದಾರಿ ಇಲ್ಲ. ಎಲ್ಲ ನನ್ನ ಹಣೆ ಬರ. ಲಿಸ್ಟ್ ಇಟ್ಕೊಂಡಿದ್ದೀರಾ ಜೋಪಾನ? ಪ್ರೇಮ್ ಇದ್ದಿದ್ರೆ ನಂಗೆ ಯೋಚನೆ ಇರ್ತಿರ್ಲಿಲ್ಲ. ಎಲ್ಲ ಅವನೇ ಮಾಡಿ ಮುಗಿಸ್ಬಿಡ್ತಿದ್ದ ಶಾಪಿಗೆಲ್ಲ. ಹೇಳಿ ಪ್ರೇಮ್. ಓ ಹೌದಾ, ಪರವಾಗಿಲ್ಲ, ಟೇಕ್ ಯೋರ್ ಟೈಮ್. ನೀವು ಬರೋದು ಲೇಟ್ ಆಗುತ್ತೆ ಅಂತ ಅಪ್ಪ ಅಮ್ಮನಿಗೆ ಹೇಳ್ತೀನಿ. ಹಾಂ ಸರಿ, ಓಕೆ. ಒಂದು ನಿಮಿಷ, ಅಮ್ಮ ಮಾತಾಡ್ತಾರಂತೆ. ಹಲೋ 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 ಪ್ರೇಮ್, ಹಲೋ. ಏನ ನೀನು? ನಾ ಮಾತಾಡ್ಬೇಕು ಅಂತ ಹೇಳ್ತಿದ್ದೀನಿ, ಕಟ್ ಮಾಡಿಬಿಟ್ಟಿಯಲ್ಲ. ನೀನೇ ನೋಡ್ದಿಯಲ್ಲಮ್ಮ, ಮಧ್ಯದಲ್ಲೇ ಫೋನ್ ಕಟ್ಟಾಯ್ತು ಅಂತ. ಸರಿ, ಇನ್ನೊಂದ್ಸತಿ ಫೋನ್ ಮಾಡು. ಅಮ್ಮ, ಅವ್ರು ಫೋನ್ ಮಾಡಿದ್ದು ಅವ್ರ ಮೊಬೈಲಿಂದ ಅಲ್ಲ, ಬೇರೆ ಯಾರ್ದೋ ಮೊಬೈಲಿಂದ. ಅಲ್ಲಿ ಸರಿಯಾಗಿ ಸಿಗ್ನಲ್ ಸಿಗದೆ ತುಂಬ ಪ್ರಾಬ್ಲಮ್ ಆಗಿದೆಯಂತೆ. ಅದಕ್ಕೆ ಅವರೇ ಫೋನ್ ಮಾಡಿ ಹೇಳಿದ್ರು.
ಹೋಗೆ ಸ್ವೆಟರ್ ತರಕ್ಕೆ ಹೇಳಿದೀಯ ತಾನೇ? ಹಾಂ ಹೇಳಿದ್ದೀನಿ. ಜಯಶ್ರೀ ನಡಿನ ಹೊರಡೋಣ, ಮಳೆ ಬರೋ ಹಾಗಿದೆ. ಹಾಂ ಸರಿ. ಇಲ್ಲ ಮಾರ್ಕೆಟಿಗೆ ಹೋಗಿ ಬಂದ್ಬಿಡ್ತೀವಿ, ಬೇಗ ಬಂದ್ಬಿಡ್ತೀವಿ. ಹುಷಾರು. ಬರ್ತೀವಿ ಸತ್ಯ. ಬರ್ತೀವಿ. ಅಮ್ಮ ದಿನ ಕೇಳ್ತಾನೆ ಇರ್ತಾರೆ, ಪ್ರೇಮ್ ಫೋನ್ ಮಾಡಿದ್ರಾ ಅಂತ. ಅದಕ್ಕೆ ಅವ್ರ ಮುಂದೆ ಪ್ರೇಮ್ ಜೊತೆ ಮಾತಾಡೋ ಹಾಗೆ ನಾಟಕ ಆಡಿದೆ. ಒಳಗಡೆ ಬೆಂಕಿ ಇಟ್ಕೊಂಡು ಅಪ್ಪ ಅಮ್ಮನ ಮುಂದೆ ನಗುವಿನ ಮುಖವಾಡ ಹಾಕ್ತಿದ್ದೀನಿ. ತೀರಾ ಹಿಂಸೆ ಅನ್ನಿಸ್ತಿದೆ ಸ್ವಾತಿ. ಮತ್ತದೇ ನಾಟಕ, ಅದೇ ವಂಚನೆ. ಇದಕ್ಕೆ ಕೊನೆ ಯಾವಾಗ ಅನ್ನಿಸ್ತಿದೆ? ನನ್ನ ಬಗ್ಗೆ ನನಗೆ ಹೀನಾಯ ಅನ್ನಿಸ್ತಿದೆ. ಯಾಕೆ ಮಗು ತೇಜಸ್ವಿನಿ ಫೋನ್ ರಿಸೀವ್ ಮಾಡ್ತಿಲ್ವಾ? ಇಲ್ಲ ಮಾವ, ರಿಸೀವ್ ಮಾಡ್ತಾ ಇಲ್ಲ. ಅಲ್ಲ, ಅವಳಾದ್ರೂ ಒಂದು ಫೋನ್ ಮಾಡ್ಬೋದಲ್ವಾ? ಮನೆ ಕಡೆಗೆ ನಾನೇ ಇದ್ರೆ ತಾನೆ. ಇಲ್ಲ ಅತ್ತೆ, ಏನೋ ತೊಂದರೆ ಆಗಿರತ್ತೆ. ನಾನು ಅವ್ರ ಜೊತೆ ಹೋಗಬೇಕಾಗಿತ್ತು. ಅದು ಯಾವುದೋ ಫೇಕ್ ಕಾಲ್ ಬಂದು ತಪ್ಪು ಹೋಯಿತು. ಇಲ್ಲಿ ನೋಡಿದ್ರೆ ಬಾವಂಗೂ ಅದೇ ರೀತಿ ನಡೆದಿದೆ. ಇವೆಲ್ಲ ನೋಡಿದ್ರೆ ಏನೋ ಸಂಚು ಅಂತ ಅನ್ಸೋದಿಲ್ವಾ? ಏನೋಮ್ಮ, ಏನು ಅರ್ಥನೇ ಆಗ್ತಾ ಇಲ್ಲ. ಇಲ್ಲ ಮಗು, ನಾವು ಹುಷಾರಾಗಿರ್ಬೇಕಾಗಿತ್ತು. ಚೈತ್ರ ಹೇಳಿದ್ಲು ತೇಜಸ್ವಿನಿಗೆ ಏನು ಅಪಾಯ ಕಾದಿದೆ ಅಂತ. ನಾವೇ ನೆಗ್ಲೆಕ್ಟ್ ಮಾಡಿದ್ವಿ ಅಂತ ಅನ್ಸುತ್ತೆ. ಸಾಮಾನ್ಯವಾಗಿ ಚೈತ್ರ ಹೇಳೋದು ಯಾವುದು ಹಾಗೆ ಮಿಸ್ ಆಗಲ್ಲ. ಹಾಗೆಲ್ಲ ಏನೂ ಇಲ್ಲ ರೀ. ನೀವು ಸುಮ್ಮನೆ ಏನೇನೋ ಇಮ್ಯಾಜಿನೇಷನ್ ಮಾಡ್ಕೊಳ್ಬೇಡಿ. ಮತ್ತೆ ತೇಜಸ್ವಿನಿ ಯಾಕೆ ಫೋನ್ ರಿಸೀವ್ ಮಾಡ್ತಿಲ್ಲ? ಅಟ್ಲೀಸ್ಟ್ ಈ ಬಾಬಾ ಅವ್ರ ವಿಚಾರಕ್ಕೆ ಹೋದರು, ಅವರಾದರೂ ಫೋನ್ ರಿಸೀವ್ ಮಾಡಬೇಕಲ್ವಾ? ಅಕ್ಕ ಬಂದರು ಅನ್ಸುತ್ತೆ. ಏನಿಬ್ಬರೇ ಬರ್ತಾ ಇದ್ದೀರಾ? ಇನ್ಯಾರು ಬರಬೇಕಾಗಿತ್ತು? ಆದಿತ್ಯ, ತೇಜಸ್ವಿನಿ ಇಲ್ಲಯ್ಯ? ಅವಳು ಯಾಕೆ ಇಲ್ಲಿಗೆ ಬರ್ತಾಳೆ? ಅವಳು ಹೇಗೆ ಬರ್ತಾಳೆ? ಏನೋ ವಿಚಿತ್ರವಾಗಿ ಮಾತಾಡ್ತಿದ್ಯಾ? ತೇಜು ಎಲ್ಲಿ ಅಂತ ಕೇಳಿದ್ದು. ನೆಗೆದು ಬಿದ್ದೋದು ತೇಜಸ್ವಿನಿ. ಆದಿತ್ಯ, ಹೌದು, ಅವಳು ನನ್ನ ಪಾಲಿಗೆ ಸತ್ತೋಗಿದ್ದಾಳೆ. ಅದಿ ಏನಾಯ್ತು? ದೊಡ್ಡ ಮೋಸಗಾತಿ, ವಂಚಕಿ ಅವಳು. ಬಾಬಾ ಪ್ಲೀಸ್, ಏನಾಯ್ತು ಅಂತ ಹೇಳಿ. ಅನಿ, ಯಾಕೆ ಆದಿ ಈ ರೀತಿ ಮಾತಾಡ್ತಾ ಇದ್ದೇನೆ? ಅಮ್ಮ, ನನಗೇನು ಕೇಳಬೇಡ. ಇವನಷ್ಟೇ ಗಾಬರಿ ಅಸಹ್ಯ ನನಗೂ ಆಗ್ತಾ ಇದೆ. ಅಂಥದ್ದು ಏನಾಯ್ತು ಅನಿ? ಕೇಳಿ ಇವನ್ನೇ. ಅಪ್ಪ, ಅವನಾದರೂ ಹೇಗೆ ಹೇಳ್ತಾನೆ? ಕುಗ್ಗಿ ಹೋಗಿದ್ದಾನೆ. ಈಗ ಅನಿಸ್ತಾ ಇದೆ ನಾನು ವಾಪಸ್ ಬರಲೇಬಾರ್ದಾಗಿತ್ತು ಅಂತ. ಪ್ರಜ್ಞೆ ಮರ್ಕಳಿಸ್ಬಾರ್ದಾಗಿತ್ತು. ಹಾಳಾದ ಪ್ರಜ್ಞೆ ಮರ್ಕಳಿಸಿ ನನ್ನ ಅಂತಃಕರಣಕ್ಕೆ ನೇಣು ಹಾಕ್ತಾ ಇದೆ. ಆದಿ, ನನ್ನ ಹತ್ರ ಹೇಳಪ್ಪ, ಏನು ತೊಂದರೆ ಆಯಿತು? ನಾನು ಯಾಕಾರೋ ಬದುಕಿದ್ದೀನಿ ಅನ್ಸ್ಬಿಟ್ಟಿದ್ಯಮ್ಮ. ಆ ತೇಜಸ್ವಿನಿ ನನ್ನನ್ನು ಜೀವಂತವಾಗಿ ಕೊಲ್ತಾ ಇದ್ದಾಳಮ್ಮ. ಅವಳಿಗೆ ನಾನು ಬೇಡ, ನೀವು ಬೇಡ, ನನಗೆ ಪ್ರಧಾನ ಬೇಕು. ಅವನ ಜೊತೆನೇ ಜೀವನ ಮಾಡ್ತೇನೆ ಅಂತ ಒಂದೇ ಒಂದು ಮಾತಾಡಿದರೆ ಸಾಲ್ತಾ ಇತ್ತು. ನಾನೇ ಒಂದು ಅವಕಾಶ ಮಾಡಿಕೊಡ್ತಾ ಇದ್ದೆ. ಆದಿ, ಹುಚ್ಚುಚ್ಚಾಗಿ ಮಾತಾಡಬೇಡ. ತೇಜು ಬಗ್ಗೆ ಕೇವಲವಾಗಿ ಮಾತಾಡಬೇಡ. ಅವಳು ಒಳ್ಳೆ ಹುಡುಗಿ. ಅವರಿಬ್ಬರ ಬಗ್ಗೆ ಯಾಕೆ ಕೇವಲವಾಗಿ ಮಾತಾಡ್ತೀಯಾ? ಈಗ ಆ ವಿಷಯ ಯಾಕೆ ಬರ್ತಾ ಇದೆ? ನಿನ್ನ ಸಂಸಾರ ಹಾಳು ಮಾಡ್ಕೊಳಕ್ಕೆ ನಿಂಗೆ ಇಷ್ಟನಾ? ಓ, ಈ ಅನಿರುದ್ಧ ನಿನ್ನ ತಲೆ ಕೆಡಿಸಿದನೇನೋ? ಅಯ್ಯೋ ದೇವರು, ಏನು ಎಲ್ಲಿ ಕೆಟ್ಟದ್ದು ನೋಡಿದ್ರು ಅದಕ್ಕೆ ನಾನೇ ಹೊಣೆನಾ? ನನ್ನ ಹೆಸರು ತೊಗೊಂಡು ಮಾತಾಡ್ತಿದ್ರೆ ನಾನು ಇವನ ಜೊತೆ ಹೋಗಿದ್ದೆ ತಪ್ಪ. ಯಾಕೆ ಹೋಗಿದ್ದೆ? ನಿಮ್ಮ ಸೊಸೆ ಬಗ್ಗೆ ಯಾರಾದರೂ ಫೋನ್ ಮಾಡಿ ಕೆಟ್ಟದಾಗ ಮಾತಾಡಿದ್ರೆ ನಿಮ್ಗೆ ಸಿಟ್ಟು ಬರುತ್ತೆ ತಾನೇ? ಹಾಗೆ ನನಗೂ ಸಿಟ್ಟು ಬಂತು, ಅದಕ್ಕೆ ಹೋಗಿದ್ದೆ. ಯಾರು ಕಾಲ್ ಮಾಡಿದ್ರು? ಯಾರೋ ಗೊತ್ತಿಲ್ಲ, ಫೋನ್ ಮಾಡಿದ್ರು. ನಿಮ್ಮ ಹತ್ತಿಗೆ ಸನ್ಮಾನ ನೆಪ ಹೇಳ್ಕೊಂಡು ಇಲ್ಲಿ ಮೈಸೂರಲ್ಲಿ ಯಾರ ಜೊತೆನೋ ಅಲ್ಲೇ ಹೊಡಿತಾ ಇದ್ದಾರೆ ಅಂತ. ಆ ಥರ ಫೋನ್ ಕಾಲ್ ನಾನು ಒಬ್ಬಂಗೆ ಬಂದಿಲ್ಲ ಸ್ವಾಮಿ, ಆದಿಗೂ ಬಂದಿದೆ.
ಅವನ ಸಂಕಟ ಅವನ ಒದ್ದಾಟ ನೋಡೋಕ್ಕಾಗದೆ ಅವನ ಜೊತೆ ಹೋಗಿದ್ದೆ ನಾನು. ಆ ಫೋನ್ ಕಾಲ್ ಸತ್ಯನ ಸುಳ್ಳ ತಿಳ್ಕೊಳ್ಳೋದಕ್ಕೆ ಅಷ್ಟು ದೂರ ಹೋಗಿ ಬಂದಿದ್ದೀವಿ ನಾವು. ಏನು ಇವಾಗೇನು ಸತ್ಯ ಗೊತ್ತಾಯ್ತು ನಿನಗೆ? ಸತ್ಯನ ಆ ಸತ್ಯ ಹೇಳೋ ಧೈರ್ಯ ನನಗಿಲ್ಲ ಸ್ವಾಮಿ, ಅವನನ್ನು ಕೇಳ್ಕೊಡಿ. ಆದಿ, ಏನಪ್ಪ ಇದೆಲ್ಲ? ಹೋಗಿದ್ದು ಸನ್ಮಾನಕ್ಕೆ ಅಂತ, ಆದರೆ ಇದ್ದಿದ್ದು ಒಂದು ಲಾಡ್ಜಲ್ಲಿ, ಅದನ್ನು ಒಬ್ಬಳೇ ಅಲ್ಲ, ಆ ಗೌರವ್ ಪ್ರಧಾನ್ ಜೊತೆ. ಬಾಬಾ ಪ್ಲೀಸ್, ತಮಾಷೆಗೂ ಆ ರೀತಿ ಮಾತಾಡಬೇಡಿ. ತೇಜು ಅಕ್ಕ ಅಂತವ್ರಲ್ಲ, ನನಗೆ ತುಂಬ ಹಾಟ್ ಆಗುತ್ತೆ. ಕಣ್ಣಾರೆ ಕಂಡಿದ್ದು ನನಗೆ ಇನ್ನೆಷ್ಟು ಶಾಕ್ ಆಗಿರಬೇಕು. ನನ್ನನ್ನು ಅವಾಯ್ಡ್ ಮಾಡಿ, ನಿನ್ನನ್ನು ಅವಾಯ್ಡ್ ಮಾಡಿ, ಮೈಸೂರಿಗೆ ಹೋಗಿ ಆ ಪ್ರಧಾನ್ ಜೊತೆ ಲಾಡ್ಜಲ್ಲಿ ಇದ್ದಿದ್ದನ್ನು ನಾನು ಕಣ್ಣಾರೆ ಕಂಡಿದ್ದೀನಲ್ಲ, ನನಗೆ ಎಷ್ಟು ನೋವಾಗಿರಬೇಕು. ಬಾಬಾ, ಈ ಅನೀನನ್ನು ತಡೆದ್ಬಿಟ್ಟ. ಇಲ್ಲದೆ ಹೋದರೆ ನಾನು ಅವ್ರನ್ನ ಸುಮ್ಮನೆ ಬಿಡ್ತಾ ಇರಲಿಲ್ಲ. ನಾನು ಜೈಲಿಗೆ ಹೋದ್ರೂ ಪರವಾಗಿಲ್ಲ, ಅವರಿಬ್ಬರನ್ನ ಮುಗಿಸ್ಬಿಡ್ತಾ ಇದ್ದೆ. ಆದಿತ್ಯ, ಹಾಗೆಲ್ಲ ಮಾತಾಡಬೇಡ. ನೀನು ಮಾತಾಡ್ತಿರೋದು ನಿನ್ನ ಹೆಂಡತಿ ಬಗ್ಗೆ, ಅವಳ ಬಗ್ಗೆ ಹಕ್ಕುಚ್ಚವಾಗಿ ಮಾತಾಡಬೇಡ ನೀನು. ಅವಳಿಗೂ ನೆನಪಿರ್ಬೇಕಲ್ವನಪ್ಪ, ನಾನು ಅವಳ ಗಂಡ ಅಂತ. ಗಂಡನಿಗಿಂತ ಯಾವನೋ ಪ್ರಿಯಕರನೇ ಹೆಚ್ಚಾಗ್ಬಿಟ್ರೆ ನನ್ನ ಹೊಟ್ಟೆ ಉರಿಯಲ್ವಾ? ಆದಿ, ನೀನು ಮಾಡ್ತಿರೋ ಆಪಾದನೆ ಸಾಮಾನ್ಯ ಇದ್ದಲ್ಲ, ಎಲ್ಲೋ ಕಣ್ತಪ್ಪಿರಬೇಕು. ನೀನೇ ತಪ್ಪಾಗಿ ನೋಡಿರಬಹುದು. ಒಂದೊಂದ್ಸರಿ ಕಣ್ಣು ನಮಗೆ ಮೋಸ ಮಾಡುತ್ತೆ. ಎಚ್ಚರಿಕೆಯಿಂದ ಮಾತಾಡಬೇಕು. ಆದಿರೋದು ಇಲ್ಲಪ್ಪ, ನನ್ನ ಕಣ್ಣು ಯಾವತ್ತೂ ನನಗೆ ಮೋಸ ಮಾಡಲ್ಲ. ನನ್ನ ಜೊತೆ ಅನೀನು ಅಲ್ಲಿದ್ದ, ಅವನ ಕಣ್ಣಿಗೂ ಮಂಜು ಬಿದ್ದಿತ್ತ? ಹೇಳಿಪ್ಪ, ನಾವು ಹೇಳ್ತಾ ಇರೋದು ನಿಜ ಅಲ್ವಾ? ಅದಕ್ಕೆ ಕನಸ ಅಂತ ಒಂದು 10 ಸರಿ ನೋಡಿದ್ದೀನಿ. ಆದರೆ ನಂಬಿಕೆ ದ್ರೋಹನ ಎಷ್ಟು ಸರ್ತಿ ಅಂತ ನೋಡ್ಲಪ್ಪ. ಆದಿತ್ಯ, ಸ್ವಾಮಿ, ನನಗೆ ಅವಳ ಬಗ್ಗೆ ಏನೂ ದ್ವೇಷ ಇಲ್ಲ. ಹಾಗೇನಾದರೂ ದ್ವೇಷ ಇದ್ದಿದ್ರೆ ನಾನು ಇವನನ್ನು ತಡಿತಾನೆ ಇರಲಿಲ್ಲ. ನಾನು ತಡಿದೆ ಹೋಗಿದ್ರೆ ಇಬ್ಬರನ್ನು ಕೊಂದು ಜೈಲಿಗೆ ಹೋಗಿರ್ತಿದ್ದ. ಈಗಲೂ ಅವನಿಗೆ ಸಮಾಧಾನ ಹೇಳ್ಕೊಂಡೆ ಕರ್ಕೊಂಡ್ಬಂದಿರೋದು. ನೋಡು, ಆ ವಯಸ್ಸಲ್ಲಿ ದುಡುಕ್ಬೇಡ, ದುಡುಕ್ ನಿರ್ಧಾರ ತಗೋಬೇಡ ಅಂತಲೇ ಹೇಳಿದ್ದೀನಿ. ಕೇಳಿ ಅವನ್ನ. ಆದಿ, ಇದೆಲ್ಲ ನಿಜನೇನೋ? ಇಂಥ ವಿಷಯದ ಬಗ್ಗೆ ನಾನು ಯಾಕಮ್ಮ ಸುಳ್ಳು ಹೇಳಿ? ನಿಮಗೆ ಗೊತ್ತಲ್ಲ ನಾನು ತೇಜಸ್ವಿನಿಗೆ ಎಷ್ಟು ಹತ್ತಿರ ಆಗಿದ್ದೆ ಅಂತ. ಆದರೆ ತೇಜಸ್ವಿನಿ ನನಗೆ ಮೋಸ ಮಾಡಿಬಿಟ್ಲು. ನನಗೆ ತುಂಬ ನೋವಾಗಿದೆ. ಹಾಳಾದ ಏನು ಮಾಡಿದ್ರು ಈ ಕಣ್ಣಿಂದ ಕೆಟ್ಟ ದೃಶ್ಯ ಹೋಗ್ತಾನೆ ಇಲ್ಲಮ್ಮ. ನನಗೆ ನೋವಾಗಿದೆ. ಐ ಆಮ್ ಹರ್ಟ್. ಐ ಆಮ್ ವೆರಿ ಹರ್ಟ್.